आज हम एसएसएलसी तृतीय भाषा हिंदी के 7वें पद्य पाठ को जानेंगे। ಇವತ್ತು ನಾವು ಎಸ್ಎಸ್ಎಲ್ಸಿ ತೃತೀಯ ಭಾಷೆ ಹಿಂದಿಯ 7ನೇ ಪದ್ಯ ಪಾಠವನ್ನ ತಿಳಿದುಕೊಳ್ಳೋಣ। ಮಕ್ಕಳೇ, ಈಗಾಗಲೇ ನಾವು 6 ಪಾಠಗಳ ಒಂದು ವಿಡಿಯೋನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ನೀವು ಅದನ್ನು ಕೂಡ ನೋಡಬಹುದು। ಸೊ ಈಗ ಬರುವಂತಹ ಪಾಠ 7 पद्य पाठवाಗಿದೆ, तुलसी के दोहे। दोहे का अर्थ हम कन्नड़ में अगर हम जानेंगे तो 2 ಸಾಲಿನ ಪದ್ಯಗಳನ್ನ ನಾವು ದ್ವಿಪದಿ ಅಂತ ಕರೀಬಹುದು, 2 ಸಾಲಿನ ಪದ್ಯಗಳನ್ನ ನಾವು ದೋಹೆ ಅಂತ ಕರೀತೀವಿ ಮಕ್ಕಳೇ। ಸೊ ಈ ದೋಹೆ ತುಳಸಿ ಕೆ ದೋಹೆ ಪರೀಕ್ಷಾ ದೃಷ್ಟಿಯಿಂದ ಮಕ್ಕಳೇ ಭಾವಾರ್ಥ ಬರೀಲಿಕ್ಕೆ ಮಸ್ಟ್ ಅಂಡ್ ಶುಡ್ ಫಿಕ್ಸ್ ಆಗಿ 3 ಅಂಕದ ಪ್ರಶ್ನೆ ಈ ಒಂದು ದೋಹೆ ತುಳಸಿ ಕೆ ದೋಹೆಯಿಂದ ಬಂದೇ ಬರುತ್ತೆ। ಸೊ ಮಕ್ಕಳೇ, ವಿಡಿಯೋವನ್ನ ಕೊನೆವರೆಗೂ ಕೂಡ ಲಕ್ಷ್ಯವಿಟ್ಟು ಕೇಳಿ ಹಾಗೂ ಪರೀಕ್ಷೆ ತಯಾರಿಯನ್ನು ಈಗಲಿಂದನೇ ತಯಾರು ಮಾಡಿ। ಸೊ ಬನ್ನಿ ತಡ ಮಾಡದೆ ವಿಡಿಯೋವನ್ನ ಪ್ರಾರಂಭ ಮಾಡೋಣ। पाठ 7 है तुलसी के दोहे। पहले हम जानेंगे कवि परिचय। गोस्वामी तुलसीदास, इनका काल अर्थात समय है सन 1532 से 1623। गोस्वामी तुलसीदास हिंदी साहित्य के भक्ति काल के राम भक्ति शाखा के प्रमुख कवि हैं। तुलसीदास का जन्म सन 1532 में उत्तर प्रदेश के राजापुर में हुआ था। उनके पिता का नाम आत्माराम और माता का नाम हुलसी था। कहा जाता है कि जब तुलसीदास जी का जन्म हुआ तब उन्होंने राम का नाम उच्चारण किया था, इसलिए उनके बचपन का नाम राम बोला पड़ा। तुलसीदास भगवान राम के अनन्य भक्त थे। उनके प्रमुख रचनाएं हैं रामचरितमानस, विनय पत्रिका, गीतावली, दोहावली, कवितावली आदि। सन 1623 को काशी में उनका देहांत हुआ। ಗೋಸ್ವಾಮಿ ತುಳಸಿದಾಸ್ ಅವರು ಹಿಂದಿ ಸಾಹಿತ್ಯದ ಭಕ್ತಿ ಕಾಲದ ರಾಮಭಕ್ತಿ ಶಾಖೆಯ ಪ್ರಮುಖ ಕವಿಯಾಗಿದ್ದರು। ತುಳಸಿದಾಸರು ಉತ್ತರ ಪ್ರದೇಶ ರಾಜ್ಯದ ರಾಜಾಪುರದಲ್ಲಿ 1532ರಲ್ಲಿ ಜನಿಸಿದರು। ಅವರ ತಂದೆ ಹೆಸರು ಆತ್ಮಾರಾಮ್ ಮತ್ತು ತಾಯಿ ಹೆಸರು ಹುಲಸಿಯಾಗಿತ್ತು। ತುಳಸಿದಾಸರು ಜನಿಸಿದಾಗ ಅವರು ರಾಮನ ಹೆಸರನ್ನು ಉಚ್ಚರಿಸಿದರು ಎಂದು ಹೇಳಲಾಗುತ್ತದೆ, ಆದ್ದರಿಂದಲೇ ಅವರ ಬಾಲ್ಯ ಕಾಲದ ಹೆಸರು ರಾಮ್ ಬೋಲಾ ಎನ್ನುವುದಾಗಿತ್ತು। ತುಳಸಿದಾಸರು ಭಗವಾನ ರಾಮನ ವಿಶೇಷ ಭಕ್ತರಾಗಿದ್ದರು। ರಾಮಚರಿತಮಾನಸ, ವಿನಯ ಪತ್ರಿಕಾ, ಗೀತಾವಲಿ, ದೋಹಾವಲಿ, ಕವಿತಾವಲಿ ಇತ್ಯಾದಿ ಅವರ ಪ್ರಮುಖ ಕೃತಿಗಳಾಗಿವೆ। ಅವರು 1623ರಲ್ಲಿ ಕಾಶಿಯಲ್ಲಿ ನಿಧನವನ್ನ ಹೊಂದಿದ್ದಾರೆ। दोहे में आने वाले मुख्य शब्दार्थ को हम जानेंगे। ಇಲ್ಲಿ ಬರುವಂತ ಶಬ್ದಾರ್ಥಗಳನ್ನು ನಾವು ಮಕ್ಕಳೇ ಕಠಿಣ ಶಬ್ದಗಳನ್ನು ತಿಳಿದುಕೊಳ್ಳೋಣ। मुखिया का अर्थ होता है नेता, यानी के मुख्यस्थ, मुखंड। सकल, संपूर्ण ಅಂದ್ರೆ ಸಂಪೂರ್ಣ। विश्व ಅಂದ್ರೆ संसार, विश्व, जगत्तु। किन्ह, इसका अर्थ होता है किया ಅಂದ್ರೆ ಮಾಡು। करतार, सृष्टिकर्त। पय का अर्थ होता है दूध ಅಂದ್ರೆ ಹಾಲು। ಹರಿಹರಿ, ತ್ಯಾಗನ ಅಂದ್ರೆ ತ್ಯಾಗ ಮಾಡು। ವಾರಿ, ಪಾನಿ, ನೀರು। घट, ಶರೀರ। ವಿಪತ್ತಿ, ಸಂಕಟ ಅಥವಾ ಕಷ್ಟ। ಸುಕೃತಿ, अच्छे कार्य, ಒಳ್ಳೆಯ ಕಾರ್ಯಗಳು। ಜೀವ ಅಂದ್ರೆ ಜೀವ, ನಾಲಿಗೆ। चाहसी, चारों ओर, ನಾಲ್ಕು ಕಡೆ ಅಂದ್ರೆ ಸುತ್ತಲೂ। अब हम समझेंगे दोहों का आशय। इन दोहों के द्वारा छात्र अच्छे कर्म करने और नैतिकता से जीवन बिताने की सीख प्राप्त कर सकते हैं। ಈ ದೋಹೆ ಅಂದ್ರೆ ದ್ವಿಪದಿಗಳ ಮೂಲಕ ವಿದ್ಯಾರ್ಥಿಗಳು ಉತ್ತಮ ಕಾರ್ಯಗಳನ್ನು ಮಾಡಲು ಮತ್ತು ನೈತಿಕ ಜೀವನವನ್ನ ನಡೆಸಲು ವಿದ್ಯಾರ್ಥಿಗಳು ಇಲ್ಲಿ ಕಲಿಯಬಹುದಾಗಿದೆ। तुलसीदास जी ने इन दोहों में मुखिया के लक्षण, संत का स्वभाव आदि पर प्रकाश डाला है। साथ ही उन्होंने दया, धर्म का महत्व, अभिमान, त्याग, विवेक युक्त व्यवहार, राम पर विश्वास, राम का नाम जप इत्यादि का बखान करते हुए सुझाव दिया है कि इंसान को नीतियुक्त जीवन बिताना चाहिए। ತುಳಸಿದಾಸ್ ಜಿ ಅವರು ಈ ದೋಹೆಗಳಲ್ಲಿ ದ್ವಿಪದಿಗಳಲ್ಲಿ ಮುಖ್ಯಸ್ಥ ಅಂದ್ರೆ ಮುಖಂಡನ ಗುಣಲಕ್ಷಣಗಳು, ಸಂತನ ಸ್ವಭಾವ ಇತ್ಯಾದಿಗಳ ಮೇಲೆ ಬೆಳಕನ್ನು ಚೆಲ್ಲಿದ್ದಾರೆ। ಇದೇ ವೇಳೆ ಕರುಣೆ, ಧರ್ಮ, ಗರ್ವ ಅಂದ್ರೆ ಅಹಂಕಾರ, ತ್ಯಾಗ, ವಿವೇಚನಶೀಲ ನಡವಳಿಕೆ, ರಾಮನಲ್ಲಿ ನಂಬಿಕೆ, ರಾಮನ ನಾಮಸ್ಮರಣೆ ಮುಂತಾದವುಗಳ ಮಹತ್ವವನ್ನು ವಿವರಿಸಿ ವ್ಯಕ್ತಿಯು ನೈತಿಕ ಜೀವನ ನಡೆಸಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ। तो ಬನ್ನಿ ಮಕ್ಕಳೇ, ತಡ ಮಾಡದೆ ಒಂದೊಂದಾಗಿ दोहे ಹಾಗೂ ಅದರ ಭಾವಾರ್ಥವನ್ನ हिंदी में भी जानेंगे और उसके साथ साथ हम कन्नड़ के अंदर भी उसके भावार्थ को जानेंगे। तो सबसे पहला दोहा है, मुखिया मुख सो चाहिए खान पान को एक,
पालय पोसै सकल अंग तुलसी सहित विवेक। तो चलिए अब हम इसका भावार्थ जानेंगे। भावार्थ, प्रस्तुत दोहे में तुलसीदास जी मुख अर्थात मुंह और मुखिया दोनों के स्वभाव की समानता दर्शाते हुए लिखते हैं कि मुखिया को मुंह के समान होना चाहिए। मुंह खाने पीने का काम अकेला करता है, लेकिन वह जो खाता पीता है उससे शरीर के सारे अंगों का पालन पोषण करता है। तुलसी की राय में मुखिया को भी ऐसे ही विवेकवान होना चाहिए कि वह काम अपनी तरह से करे, लेकिन उसका फल सभी में बढ़े। तो इसका अब हम ಕನ್ನಡ ಅನುವಾದ ಜಾಣಿಗೆ। ಪ್ರಸ್ತುತ ದೋಹೆಯಲ್ಲಿ ಅಂದ್ರೆ ದ್ವಿಪದಿಗಳಲ್ಲಿ ತುಳಸಿದಾಸ್ ಅವರು ಹೇಳ್ತಾರೆ, ಮುಖ್ಯಸ್ಥ ಅಂದ್ರೆ ಮುಖಂಡ ಹೇಗಿರಬೇಕು ಅಂದ್ರೆ ಬಾಯಿ ಅಂತ ಇರಬೇಕು ಅಂತ ಅವರು ಬರ್ತಿದ್ದಾರೆ। ಬಾಯಿ ಮತ್ತು ಮುಖ್ಯಸ್ಥ ಅಂದ್ರೆ ಮುಖಂಡನ ಸ್ವಭಾವದ ಸಮಾನತೆಯನ್ನು ಈ ದೋಹೆಗಳ ಮೂಲಕ ಅವರು ತೋರಿಸುತ್ತಾರೆ। ಬಾಯಿ ಏಕಾಂಗಿಯಾಗಿ ತಿನ್ನುವ ಮತ್ತು ಕುಡಿಯುವ ಅಂದ್ರೆ ಆಹಾರವನ್ನ ಸೇವಿಸುವಂತ ಕೆಲಸವನ್ನ ಮಾಡುತ್ತದೆ, ಆದ್ರೆ ಅದು ಏನು ತಿನ್ನುತ್ತದೆ ಮತ್ತು ಕುಡಿಯುತ್ತದೆ ಅದರ ಲಾಭ ತನಗಷ್ಟೇ ಅಲ್ಲದೆ ದೇಹದ ಇತರ ಎಲ್ಲಾ ಭಾಗಗಳಿಗೆ ಅದು ಕೊಡುತ್ತದೆ ಹಾಗೂ ಎಲ್ಲ ಭಾಗಗಳಿಗೆ ಪೋಷಿಸುತ್ತದೆ। ಅದೇ ತರನಾಗಿ ತುಳಸಿಯವರ ಅಭಿಪ್ರಾಯದಲ್ಲಿ ಮುಖ್ಯಸ್ಥ ನಮ್ಮ ಮುಖಂಡ, ನಮ್ಮ ನೇತಾರ, ನಮ್ಮ ಲೀಡರ್ ಕೂಡ ಅಷ್ಟೇ ವಿವೇಕದಿಂದ ತನ್ನ ಕೆಲಸವನ್ನ ತನ್ನದೇ ಆದ ರೀತಿಯಲ್ಲಿ ಮಾಡಬೇಕು ಹಾಗೂ ಅದರ ಫಲ ಎಲ್ಲರಿಗೂ ಹಂಚುವಂತಿರಬೇಕು ಅಂತ ಹೇಳ್ತಾರೆ। ನಮ್ಮ ಮುಖಂಡರು ಕೂಡ ಜನಾಂಗದ ಕಲ್ಯಾಣವನ್ನ ಮಾಡಬೇಕು। ಯಾವ ತರನಾಗಿ ಬಾಯಿ ತಿನ್ನುತ್ತದೆ, ಕುಡಿಯುತ್ತದೆ, ಆಹಾರವನ್ನ ಸೇವಿಸುತ್ತದೆ, ಅದರ ಲಾಭ ಇಡೀ ದೇಹಕ್ಕೆ ಸಿಗ್ತದೆ, ಅದೇ ತರನಾಗಿ ನಮ್ಮ ಮುಖಂಡನ ಕೆಲಸವು ಕೂಡ ಹಾಗೆ ಇರಬೇಕು। ತನ್ನ ಕೆಲಸದಿಂದ, ತನ್ನ ವಿವೇಕನದಿಂದ, ತನ್ನ ವಿವೇಚನೆಯಿಂದ ಕೆಲಸವನ್ನ ಮಾಡಬೇಕು, ಆದರೆ ಅದರ ಫಲ ಎಲ್ಲರಲ್ಲಿ ಹಂಚಬೇಕು ಅಂತ ತುಳಸಿದಾಸರು ಈ ಒಂದು ದೋಹೆ ಮುಖಾಂತರ ಹೇಳುತ್ತಾರೆ। तो चलिए दूसरा दोहा जानते हैं। दूसरा दोहा है, जड़ चेतन गुण दोषमय विश्व कीन्ह करतार संत हंस गुण गहिम पै परिहरिवारि विकार। तो तुलसीदास जी यहाँ पर कहते हैं, प्रस्तुत दोहे में तुलसीदास हंस पक्षी के साथ संत की तुलना करते हुए उसके स्वभाव का परिचय देते हैं। सृष्टिकर्ता ने इस संसार को जड़ चेतन और गुण दोष मिलाकर बनाया है, अर्थात इस संसार में अच्छे बुरे, सार निस्सार, समझ ना समझ के रूप में अनेक गुण दोष भरे हुए हैं, लेकिन हम स्वरूपी साधु लोग विकारों को छोड़कर अच्छे गुणों को अपनाते हैं। ಪ್ರಸ್ತುತ ಈ ದೋಹೆಯಲ್ಲಿ ತುಳಸಿದಾಸ್ ಅವರು ಏನು ಹೇಳ್ತಾರೆ ಅಂದ್ರೆ, ಹಂಸ ಪಕ್ಷಿ ಉದಾಹರಣೆಯೊಂದಿಗೆ, ಹಂಸ ಪಕ್ಷಿಯೊಂದಿಗೆ ಹೋಲಿಸುವ ಮೂಲಕ ಸಂತನ ಸ್ವರೂಪವನ್ನ ಪರಿಶೀಲಿಸಿದ್ದಾರೆ। ಒಬ್ಬ ಋಷಿ ಮುನಿ, ಒಬ್ಬ ಒಳ್ಳೆಯ ಮನುಷ್ಯ ಯಾವ ತರನಾಗಿರಬೇಕು ಎನ್ನುವುದು ಈ ದೋಹೆ ಮುಖಾಂತರ ತುಳಸಿದಾಸ್ ಅವರು ಹೇಳ್ತಾರೆ। ಅವರು ಮುಂದೆ ಹೇಳ್ತಾರೆ, ಸೃಷ್ಟಿಕರ್ತನು ಈ ಪ್ರಪಂಚವನ್ನ ಕಠಿಣಗಳ ಮೂಲ, ಸರಳ ಪ್ರಜ್ಞೆ ಮತ್ತು ಹಲವಾರು ಸದ್ಗುಣಗಳು, ದೋಷಗಳಿಂದ ಮಾಡಿದ್ದಾನೆ। ಅವನು ಜಗತ್ತನ್ನು ಮಾಡುವಾಗ ಇಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಅಂದರೆ ಒಳ್ಳೆಯದು ಕೆಟ್ಟದ್ದು ತಿಳುವಳಿಕೆಯ ಹಾಗೂ ಬುದ್ಧಿಹೀನತೆ ರೂಪದಲ್ಲಿ ಅನೇಕ ಸದ್ಗುಣಗಳಿಂದ ಮತ್ತು ದುರ್ಗುಣಗಳಿಂದ ಈ ಜಗತ್ತು ತುಂಬಿಕೊಂಡಿದೆ। ಆದರೆ ಹಂಸಗಳು ಏನ್ ಮಾಡ್ತವೆ ಅಂದ್ರೆ, ಹಂಸ ರೂಪಿ ಮನುಷ್ಯರು, ಹಂಸ ರೂಪಿ ಒಳ್ಳೆಯ ಮನುಷ್ಯರು, ಸಂತರು, ಋಷಿಗಳು ದುರ್ಗುಣಗಳನ್ನು ಬಿಟ್ಟು ಉತ್ತಮ ಗುಣಗಳನ್ನು ಮಾತ್ರ ಅಳವಡಿಸಿಕೊಳ್ಳುತ್ತಾರೆ। ಯಾವ ತರನಾಗಿ ಹಂಸ ಪಕ್ಷಿ ನೀರನ್ನು ಬಿಟ್ಟು ಕೇವಲ ಹಾಲನ್ನು ಮಾತ್ರ ಕುಡಿಯುತ್ತದೆ, ಶುದ್ಧ ಹಾಲನ್ನು ಮಾತ್ರ ಕುಡಿಯುತ್ತದೆ, ಅದೇ ತರನಾಗಿ ಒಳ್ಳೆಯ ವ್ಯಕ್ತಿಗಳು ಕೂಡ, ಸಂತರು ಕೂಡ, ಋಷಿಮುನಿಗಳು ಕೂಡ, ಒಬ್ಬ ಒಳ್ಳೆಯ ವ್ಯಕ್ತಿಯು ಕೂಡ ಅದೇ ತರನಾಗಿ ಬೇರೆಯವರಲ್ಲಿ ಕೆಟ್ಟದ್ದನ್ನ ನೋಡದೆ ಅವರಲ್ಲಿರುವಂತಹ ಒಳ್ಳೆಯ ಗುಣಗಳನ್ನ ಮಾತ್ರ ಅಳವಡಿಸಿಕೊಳ್ಳಬೇಕು, ದುರ್ಗುಣಗಳನ್ನ ಬಿಡಬೇಕು, ಕೆಟ್ಟ ಗುಣಗಳನ್ನ ಬಿಡಬೇಕು ಹಾಗೂ ಕೇವಲ ಒಳ್ಳೆಯ ಗುಣಗಳನ್ನ ಅಳವಡಿಸಿಕೊಳ್ಳಬೇಕು ಅಂತ ತುಳಸಿದಾಸರು ಹೇಳುತ್ತಾರೆ। तो चलिए आगे बढ़ते हैं। तीसरा दोहा है, दया धर्म का मूल है पाप मूल अभिमान तुलसी दया न छांडिए जब लग घट में प्राण। इस दोहे का भावार्थ है, प्रस्तुत दोहे में तुलसीदास ने स्पष्टता बताया है कि दया धर्म का मूल है और अभिमान पाप का मूल है। इसलिए कवि कहते हैं कि जब तक शरीर में प्राण है तब तक मानव को अपना अभिमान छोड़कर दयालु बने रहना चाहिए। ಈ ಒಂದು ದೋಹೆಯಲ್ಲಿ ತುಳಸಿದಾಸರು ಏನು ಹೇಳ್ತಾರೆ ಅಂದ್ರೆ, ದಯೆ ಧರ್ಮದ ಮೂಲ ಅಂತ ಹೇಳ್ತಾರೆ ಮತ್ತು ಅಹಂಕಾರವು ಪಾಪದ ಮೂಲವಾಗಿದೆ। ಯಾವ ತರನಾಗಿ ದಯೆ ಧರ್ಮದ ಮೂಲವಾಗಿದೆಯೋ ಅದೇ ತರನಾಗಿ ಪಾಪದ ಮೂಲ ಅಹಂಕಾರವಾಗಿದೆ ಅಂತ ತುಳಸಿದಾಸರು ಸ್ಪಷ್ಟವಾಗಿ ಹೇಳುತ್ತಾರೆ। ಆದುದರಿಂದಲೇ ತುಳಸಿದಾಸರು
ಮುಂದೆ ಏನ್ ಹೇಳ್ತಾರೆ ಅಂದ್ರೆ ಶರೀರದಲ್ಲಿ ನಮಗೆ ಜೀವವಿರುವವರೆಗೂ ಕೂಡ, ಪ್ರಾಣ ಇರುವವರೆಗೂ ಕೂಡ ಮನುಷ್ಯ ತನ್ನ ಅಹಂಕಾರವನ್ನ ಬಿಟ್ಟು ದಯಪಾಲಿಸಬೇಕೆಂದು ಅವರು ಹೇಳಿಕೊಳ್ಳುತ್ತಾರೆ. ಆದರೆ ಮನುಷ್ಯ ತನ್ನ ಅಹಂಕಾರವನ್ನ ತ್ಯಾಗ ಮಾಡಿ ದಯೆಯಿಂದ ಜೀವನವನ್ನ ನಡೆಸಬೇಕು ಅಂತ ಈ ಒಂದು दोहे ಹೇಳುತ್ತಾರೆ. तो चलिए आगे बढ़ते हैं. हमारा चौथा दोहा है, तुलसी साथी विपत्ति के विद्या विनय विवेक साहस सुकृति सुसत्य व्रत राम भरोसोए. प्रस्तुत दोहे में तुलसीदास जी कह रहे हैं कि मनुष्य पर जब विपत्ति पड़ती है तब विद्या विनय तथा विवेक ही उसका साथ निभाते हैं. जो राम पर भरोसा करता है यानी भगवान पर भरोसा करता है वह साहसी सत्यव्रति और सुकृतवान बनता है. ಈ ಒಂದು ದೋಹೆಯಲ್ಲಿ ತುಳಸಿದಾಸರು ಏನ್ ಹೇಳ್ತಾರೆ ಅಂದ್ರೆ, ಯಾವಾಗ ಮನುಷ್ಯನ ಮೇಲೆ ವಿಪತ್ತು ಬರ್ತದೆಯೋ, ಕಷ್ಟಗಳು ಬರ್ತವೆ, ಆವಾಗ ವಿದ್ಯೆ ವಿನಯ ಮತ್ತು ವಿವೇಕಗಳೇ ಅವನ ಜೊತೆಯಾಗಿರ್ತವೆ, ಅವನಿಗೆ ಸಹಾಯ ಮಾಡ್ತವೆ. ಅವನು ಕಲ್ತಿರುವಂತಹ ವಿದ್ಯೆ, ಅವನ ವಿವೇಕ ಗುಣಗಳು ಅವನಿಗೆ ಸಹಾಯವನ್ನ ಮಾಡ್ತವೆ, ಅದನ್ನು ಎದುರಿಸುವುದರಲ್ಲಿ ಅವನ ಸಾಮರ್ಥ್ಯವನ್ನಾಗಿಸಿ ಮಾಡ್ತವೆ ಈ ಗುಣಗಳು. ಯಾರು ಅದೇ ತರ ಮುಂದೆ ಹೇಳ್ತಾರೆ, ಯಾರು ರಾಮನಲ್ಲಿ ಅಂದ್ರೆ ದೇವರಲ್ಲಿ ನಂಬಿಕೆಯನ್ನು ಇಡುತ್ತಾರೆ ಅವರು ಯಾವತ್ತಿಗೂ ಕೂಡ ಧೈರ್ಯಶಾಲಿಗಳಾಗಿ, ಸತ್ಯವಂತರಾಗಿ ಮತ್ತು ಸದ್ಗುಣಶೀಲರಾಗಿರುತ್ತಾರೆ ಅಂತ ಇಲ್ಲಿ तुलसीदास ಅವರು ಹೇಳ್ತಾರೆ. और अंत में जो हमारा पांचवा दुआ है उसके अंदर तुलसीदास जी कहते हैं, राम नाम मनि दीप धरु जी हद हरि द्वार तुलसी भीतर बाहिरो जो चाहसी उजियार. इसका भावार्थ है, प्रस्तुत दोहे के द्वारा तुलसीदास जी कहते हैं कि जिस तरह से देहरी पर दिया रखने से घर के भीतर तथा आंगन में प्रकाश फैलता है, उसी तरह राम का नाम जपने से यानी भगवान का नाम जपने से मानव की आंतरिक और बाह्य शुद्धि होती है. ಪ್ರಸ್ತುತ ಈ ಒಂದು ದೋಹೆಯಲ್ಲಿ ತುಳಸಿದಾಸ್ ಅವರು ಏನು ಹೇಳ್ತಾರೆ ಅಂದ್ರೆ, ಹೇಗೆ ನಾವು ಒಂದು ಬಾಗಿಲಿನ ಒಂದು ಹೊಸ್ತಿಲಲ್ಲಿ ದೇಹರಿ ಅಂದ್ರೆ ಬಾಗಿಲಿನ ಒಂದು ಹೊಸ್ತಿಲಲ್ಲಿ ನಾವು ಯಾವ ತರನಾಗಿ ದೀಪವನ್ನ ಇಡೋದರಿಂದ ಮನೆಯ ಒಳಗೆ ಮತ್ತು ಮನೆಯ ಹೊರಗೆ ಅಂದ್ರೆ ಮನೆಯ ಅಂಗಳದಲ್ಲಿ ಕೂಡ ಬೆಳಕು ಹರಡುತ್ತದೆ, ಅದೇ ತರನಾಗಿ ರಾಮನ ನಾಮಸ್ಮರಣೆ ಮಾಡುವುದರಿಂದ, ಪಠಿಸುವುದರಿಂದ ಅಥವಾ ದೇವರ ನಾಮಸ್ಮರಣೆ ಮಾಡುವುದರಿಂದ ಮಾನವನ ಆಂತರಿಕ ಮತ್ತು ಬಾಹ್ಯ ಶುದ್ಧೀಕರಣವಾಗುತ್ತದೆ ಎಂದು ತುಳಸಿದಾಸರು ತನ್ನ ಈ ಒಂದು ದೋಹೆಗಳ ಮೂಲಕ ಹೇಳುತ್ತಾರೆ. ಇಲ್ಲಿವರೆಗೆ ನಾವು ತುಳಸಿದಾಸ್ ಅವರ ದೋಹೆಯ ಭಾವಾರ್ಥವನ್ನು ನೋಡಿದ್ದೀವಿ. ಸೊ ನಾವು ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ಪಾಠಗಳನ್ನ ನೋಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನು ಹಂಚಿಕೊಳ್ಳಿ, ಹಾಗೂ ಏನಾದರೂ ಸಮಸ್ಯೆ ಹಾಗೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಅದನ್ನು ಕೇಳಬಹುದು. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನಾವು ಕೊಡುವಂತಹ ಸರ್ವ ಪ್ರಯತ್ನವನ್ನು ಮಾಡ್ತೀವಿ. ಹಾಗೂ ಮುಂಬರುವಂಥ ದಿನಗಳಲ್ಲಿ ಇನ್ನೂ ಮುಂದೆ ಬರುವಂತಹ ಪಾಠಗಳ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಾಗುವುದು. ಹಾಗೂ ಪರೀಕ್ಷಾ ದೃಷ್ಟಿಯಿಂದ ಯಾವೆಲ್ಲ ಪ್ರಶ್ನೆಗಳು ಮುಖ್ಯವಾಗಿರ್ತವೆ ಅನ್ನೋದನ್ನು ಪರೀಕ್ಷೆಯ ಸಮೀಪದ ನಾವು ಕೂಡ ವಿಡಿಯೋಗಳ ಮುಖಾಂತರ ಹಂಚಿಕೊಳ್ತಾ ಇರ್ತೀವಿ. ಅದೇ ತರನಾಗಿ ಜಕಾರ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಜಕಾರ ಅಕಾಡೆಮಿನ ನೋಡ್ತಾ ಇರಿ. ಮತ್ತೆ ಭೇಟಿಯಾಗ ನಾವು ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.